ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಕವ್. ನನ್ನ ಜೊತೆ ನನ್ನ ಕಲೀಗ್ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ವೆಲ್ಕಮ್. ಅಲ್ಪಸಂಖ್ಯಾತರಿಗೆ ದಾವಣಗೆರೆ ದಕ್ಷಿಣ ಟಿಕೆಟ್ ಮಿಸ್ ಆಗಿದೆ. ಕಾಂಗ್ರೆಸ್ಗೆ ಸಡ್ಡು ಹೊಡೆದ ಅಲ್ಪಸಂಖ್ಯಾತ ಮುಖಂಡರು 150ಕ್ಕೂ ಹೆಚ್ಚು ಅಲ್ಪಸಂಖ್ಯಾತ ನಾಯಕರಿಂದ ಬಿಜೆಪಿಗೆ ಬೆಂಬಲವನ್ನು ಸೂಚಿಸಲಾಗಿದೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಬಿಜೆಪಿಗೆ ವೋಟ್ ಹಾಕಿ ಕಾಂಗ್ರೆಸ್ಗೆ ಪಾಠ ಕಲಿಸುವ ವಾಗ್ದಾನವನ್ನು ಮಾಡಿದ್ದಾರೆ. ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪಗೆ ಬೆಂಬಲವನ್ನು ಸೂಚಿಸಲು ಈಗ ಮುಸ್ಲಿಂ ಮುಖಂಡರು ಸಜ್ಜಾಗಿದ್ದಾರೆ. ಒಂದ್ ಕಡೆ ಅಲ್ಪಸಂಖ್ಯಾತರಿಗೆ ದಾವಣಗೆರೆ ಟಿಕೆಟ್ ಮಿಸ್ ಆಗಿತ್ತು. ಸಮರ್ಥ ಶಾಮನೂರಿಗೆ ಟಿಕೆಟ್ ಅನ್ನು ಕೊಡಲಾಗಿತ್ತು. ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅಲ್ಪಸಂಖ್ಯಾತರು ಸಿಡ್ಡೆದ್ದಿದ್ದಾರೆ. ಬಿಜೆಪಿಗೆ ಬೆಂಬಲವನ್ನು ಕೊಡುವುದಕ್ಕೆ ಈಗ ತೀರ್ಮಾನವನ್ನು ಮಾಡಿದ್ದಾರೆ. 150ಕ್ಕೂ ಹೆಚ್ಚು ಮುಸ್ಲಿಂ ಮುಖಂಡರು ಬಿಜೆಪಿಗೆ ವೋಟ್ ಅನ್ನು ಹಾಕ್ತೀವಿ ಅಂತ ಈಗ ಒಂದು ರೀತಿಯಾಗಿ ವಾಗ್ದಾನವನ್ನ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಪಾಠವನ್ನ ಕಲಿಸಬೇಕು ಅಂತ. ದಾವಣಗೆರೆಯಲ್ಲಿ ಈ ಅಸಮಾಧಾನದ ಕಿಚ್ಚು ಸ್ಫೋಟವಾಗ್ತಾ ಇದೆ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನು ಕೊಡಬೇಕು ಅಂತ ಈ ಅಲ್ಪಸಂಖ್ಯಾತರು ಒತ್ತಾಯವನ್ನ ಮಾಡ್ತಾ ಇದ್ರು. ಈಗ ಆಕ್ರೋಶ ಭುಗಿಲೆದ್ದಿದೆ. ಅಲ್ಪಸಂಖ್ಯಾತರಿಗೆ ಸೀಟ್ ಕೊಡ್ತೀನಿ ಅಂತ ಯಾರಿಗೂ ಕೊಟ್ಟಿಲ್ಲ. ಅವ್ರು ಭರವಸೆ ಕೊಟ್ಟಿದ್ರು, ಆದ್ರೆ ಕೊಟ್ಟಿಲ್ಲ. ನಮ್ಮ ಏರಿಯಾ ಇನ್ನು ಈ ಕಡೆ ಏನೇ ನೋಡ್ರಿ, ಆ ಕಡೆ ಏನೇ ನೋಡ್ರಿ, ಸಾಕಾಗ್ಬಿಟ್ಟಿದೆ. ನಾವು ಬಿಜೆಪಿ ಅವರು ಇಷ್ಟು ದಿವಸ ಆಯ್ತಲ್ಲ ನಮ್ ಶತ್ರು ಅಂತ ನಮ್ಗೆ ಹೆದರ್ಸಿ ಅವರು ಎಲ್ಲರೂ ಹೆದರ್ಸಿ ನಮ್ಗೆ ಎಲ್ಲ ಮೂಲಿಗಿಟ್ಟಿದ್ರು. ನಾವು ಅದೆಲ್ಲ ಅವ್ರ ಶತ್ರು ಅಂತ ನಾವು ಹೆದರಬಾರ್ದು. ಅವ್ರಿಗೆ ನಾವು ತಂದು ನಮ್ಮ ಏರಿಯಾನು ಇಂಪ್ರೂವ್ ಮಾಡ್ಕೋಬೇಕು, ನಮ್ಮ ಕೆಲಸನೂ ಮಾಡ್ಕೋಬೇಕು ಅಂತ ಈ ಸರಿ ಅವ್ರು ತಂದು ನಾವು ಗೆಲ್ಸೀವಿ ಇನ್ಶಾಲ್ಲಾ. ಕೆಲಸ ಮಾಡಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಕವ್. ನನ್ನ ಜೊತೆ ನನ್ನ ಕಲೀಗ್ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ವೆಲ್ಕಮ್. ಅಲ್ಪಸಂಖ್ಯಾತರಿಗೆ ದಾವಣಗೆರೆ ದಕ್ಷಿಣ ಟಿಕೆಟ್ ಮಿಸ್ ಆಗಿದೆ. ಕಾಂಗ್ರೆಸ್ಗೆ ಸಡ್ಡು ಹೊಡೆದ ಅಲ್ಪಸಂಖ್ಯಾತ ಮುಖಂಡರು 150ಕ್ಕೂ ಹೆಚ್ಚು ಅಲ್ಪಸಂಖ್ಯಾತ ನಾಯಕರಿಂದ ಬಿಜೆಪಿಗೆ ಬೆಂಬಲವನ್ನು ಸೂಚಿಸಲಾಗಿದೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಬಿಜೆಪಿಗೆ ವೋಟ್ ಹಾಕಿ ಕಾಂಗ್ರೆಸ್ಗೆ ಪಾಠ ಕಲಿಸುವ ವಾಗ್ದಾನವನ್ನು ಮಾಡಿದ್ದಾರೆ. ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪಗೆ ಬೆಂಬಲವನ್ನು ಸೂಚಿಸಲು ಈಗ ಮುಸ್ಲಿಂ ಮುಖಂಡರು ಸಜ್ಜಾಗಿದ್ದಾರೆ. ಒಂದ್ ಕಡೆ ಅಲ್ಪಸಂಖ್ಯಾತರಿಗೆ ದಾವಣಗೆರೆ ಟಿಕೆಟ್ ಮಿಸ್ ಆಗಿತ್ತು. ಸಮರ್ಥ ಶಾಮನೂರಿಗೆ ಟಿಕೆಟ್ ಅನ್ನು ಕೊಡಲಾಗಿತ್ತು. ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅಲ್ಪಸಂಖ್ಯಾತರು ಸಿಡ್ಡೆದ್ದಿದ್ದಾರೆ. ಬಿಜೆಪಿಗೆ ಬೆಂಬಲವನ್ನು ಕೊಡುವುದಕ್ಕೆ ಈಗ ತೀರ್ಮಾನವನ್ನು ಮಾಡಿದ್ದಾರೆ. 150ಕ್ಕೂ ಹೆಚ್ಚು ಮುಸ್ಲಿಂ ಮುಖಂಡರು ಬಿಜೆಪಿಗೆ ವೋಟ್ ಅನ್ನು ಹಾಕ್ತೀವಿ ಅಂತ ಈಗ ಒಂದು ರೀತಿಯಾಗಿ ವಾಗ್ದಾನವನ್ನ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಪಾಠವನ್ನ ಕಲಿಸಬೇಕು ಅಂತ. ದಾವಣಗೆರೆಯಲ್ಲಿ ಈ ಅಸಮಾಧಾನದ ಕಿಚ್ಚು ಸ್ಫೋಟವಾಗ್ತಾ ಇದೆ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನು ಕೊಡಬೇಕು ಅಂತ ಈ ಅಲ್ಪಸಂಖ್ಯಾತರು ಒತ್ತಾಯವನ್ನ ಮಾಡ್ತಾ ಇದ್ರು. ಈಗ ಆಕ್ರೋಶ ಭುಗಿಲೆದ್ದಿದೆ. ಕೆಲಸ ಮಾಡಿ ಸುಸ್ತಾಗ್ಬಿಟ್ಟಿವಿ. ಅಲ್ಪಸಂಖ್ಯಾತರಿಗೆ ಸೀಟ್ ಕೊಡ್ತೀನಿ ಅಂತ ಯಾರಿಗೂ ಕೊಟ್ಟಿಲ್ಲ. ಅವ್ರು ಭರವಸೆ ಕೊಟ್ಟಿದ್ರು, ಆದ್ರೆ ಕೊಟ್ಟಿಲ್ಲ. ನಮ್ಮ ಏರಿಯಾ ಇನ್ನು ಈ ಕಡೆ ಏನೇ ನೋಡ್ರಿ, ಆ ಕಡೆ ಏನೇ ನೋಡ್ರಿ, ಸಾಕಾಗ್ಬಿಟ್ಟಿದೆ. ನಾವು ಬಿಜೆಪಿ ಅವರು ಇಷ್ಟು ದಿವಸ ಆಯ್ತಲ್ಲ ನಮ್ ಶತ್ರು ಅಂತ ನಮ್ಗೆ ಹೆದರ್ಸಿ ಅವರು ಎಲ್ಲರೂ ಹೆದರ್ಸಿ ನಮ್ಗೆ ಎಲ್ಲ ಮೂಲಿಗಿಟ್ಟಿದ್ರು. ನಾವು ಅದೆಲ್ಲ ಅವ್ರ ಶತ್ರು ಅಂತ ನಾವು ಹೆದರಬಾರ್ದು. ಅವ್ರಿಗೆ ನಾವು ತಂದು ನಮ್ಮ ಏರಿಯಾನು ಇಂಪ್ರೂವ್ ಮಾಡ್ಕೋಬೇಕು, ನಮ್ಮ ಕೆಲಸನೂ ಮಾಡ್ಕೋಬೇಕು ಅಂತ ಈ ಸರಿ ಅವ್ರು ತಂದು ನಾವು ಗೆಲ್ಸೀವಿ ಇನ್ಶಾಲ್ಲಾ. ಕೆಲಸ ಮಾಡಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಕವ್. ನನ್ನ ಜೊತೆ ನನ್ನ ಕಲೀಗ್ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ವೆಲ್ಕಮ್. ಅಲ್ಪಸಂಖ್ಯಾತರಿಗೆ ದಾವಣಗೆರೆ ದಕ್ಷಿಣ ಟಿಕೆಟ್ ಮಿಸ್ ಆಗಿದೆ. ಕಾಂಗ್ರೆಸ್ಗೆ ಸಡ್ಡು ಹೊಡೆದ ಅಲ್ಪಸಂಖ್ಯಾತ ಮುಖಂಡರು 150ಕ್ಕೂ ಹೆಚ್ಚು ಅಲ್ಪಸಂಖ್ಯಾತ ನಾಯಕರಿಂದ ಬಿಜೆಪಿಗೆ ಬೆಂಬಲವನ್ನು ಸೂಚಿಸಲಾಗಿದೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಬಿಜೆಪಿಗೆ ವೋಟ್ ಹಾಕಿ ಕಾಂಗ್ರೆಸ್ಗೆ ಪಾಠ ಕಲಿಸುವ ವಾಗ್ದಾನವನ್ನು ಮಾಡಿದ್ದಾರೆ. ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪಗೆ ಬೆಂಬಲವನ್ನು ಸೂಚಿಸಲು ಈಗ ಮುಸ್ಲಿಂ ಮುಖಂಡರು ಸಜ್ಜಾಗಿದ್ದಾರೆ. ಒಂದ್ ಕಡೆ ಅಲ್ಪಸಂಖ್ಯಾತರಿಗೆ ದಾವಣಗೆರೆ ಟಿಕೆಟ್ ಮಿಸ್ ಆಗಿತ್ತು.
ಸಮರ್ಥ ಶಾಮ್ನೂರಿಗೆ ಟಿಕೆಟ್ ಅನ್ನು ಕೊಡಲಾಗಿತ್ತು, ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅಲ್ಪಸಂಖ್ಯಾತರು ಸಿಡಿದಿದ್ದಾರೆ. ಬಿಜೆಪಿಗೆ ಬೆಂಬಲವನ್ನ ಕೊಡುವುದಕ್ಕೆ ಈಗ ತೀರ್ಮಾನವನ್ನು ಮಾಡಿದ್ದಾರೆ. 150ಕ್ಕೂ ಹೆಚ್ಚು ಮುಸ್ಲಿಂ ಮುಖಂಡರು ಬಿಜೆಪಿಗೆ ವೋಟ್ ಅನ್ನ ಹಾಕ್ತೀವಿ ಅಂತ ಈಗ ಒಂದು ರೀತಿಯಾಗಿ ವಾಗ್ದಾನವನ್ನ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಪಾಠವನ್ನ ಕಲಿಸಬೇಕು ಅಂತ. ದಾವಣಗೆರೆಯಲ್ಲಿ ಈ ಅಸಮಾಧಾನದ ಕಿಚ್ಚು ಸ್ಫೋಟವಾಗ್ತಾ ಇದೆ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಈ ಅಲ್ಪಸಂಖ್ಯಾತರು ಒತ್ತಾಯವನ್ನ ಮಾಡ್ತಾ ಇದ್ರು. ಈಗ ಆಕ್ರೋಶ ಭುಗಿಲೆದ್ದಿದೆ. ಕೆಲಸ ಮಾಡಿ ಸುಸ್ತಾಗ್ಬಿಟ್ಟಿವಿ. ಅಲ್ಪಸಂಖ್ಯಾತರಿಗೆ ಸೀಟ್ ಕೊಡ್ತೀನಿ ಅಂತ ಯಾರಿಗೂ ಕೊಟ್ಟಿಲ್ಲ. ಅವ್ರು ಭರವಸೆ ಕೊಟ್ಟಿದ್ರು, ಆದ್ರೆ ಕೊಟ್ಟಿಲ್ಲ. ನಮ್ಮ ಏರಿಯಾ ಇನ್ನು ಈ ಕಡೆ ಏರಿಯಾ ನೋಡ್ರಿ, ಆ ಕಡೆ ಏರಿಯಾ ನೋಡ್ರಿ, ಸಾಕಾಗ್ಬಿಟ್ಟೈತೆ. ನಾವು ಬಿಜೆಪಿ ಅವರು ಇಷ್ಟು ದಿವಸ ಆಯ್ತಲ್ಲ ನಮ್ ಶತ್ರು ಅಂತ ನಮ್ಗೆ ಹೆದರ್ಸಿ ಅವರು ಎಲ್ಲರೂ ಹೆದರ್ಸಿ ನಮ್ಗೆ ಎಂತೆಲ್ಲ ಮೂಲಿಗಿಟ್ಟಿದ್ರು. ನಾವು ಅದೆಲ್ಲ ಅವ್ರ ಶತ್ರು ಅಂತ ನಾವು ಹೆದರಬಾರ್ದು. ಅವ್ರಿಗೆ ನಾವು ತಂದು ನಮ್ ಏರಿಯಾನು ಇಂಪ್ರೂವ್ ಮಾಡ್ಕೋಬೇಕು, ನಮ್ ಕೆಲಸ ಮಾಡ್ಕೋಬೇಕು ಅಂತ ಈ ಸರಿ ಅವ್ರು ತಂದು ನಾವು ಗೆಲ್ಸೀವಿ ಇನ್ಶಾಲ್ಲ. ಕೆಲಸ ಮಾಡಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಕವ್. ನನ್ನ ಜೊತೆ ನನ್ನ ಕಲೀಗ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ವೆಲ್ಕಮ್. ಅಲ್ಪಸಂಖ್ಯಾತರಿಗೆ ದಾವಣಗೆರೆ ದಕ್ಷಿಣ ಟಿಕೆಟ್ ಮಿಸ್ ಆಗಿದೆ. ಕಾಂಗ್ರೆಸ್ಗೆ ಸಡ್ಡು ಹೊಡೆದ ಅಲ್ಪಸಂಖ್ಯಾತ ಮುಖಂಡರು. 150ಕ್ಕೂ ಹೆಚ್ಚು ಅಲ್ಪಸಂಖ್ಯಾತ ನಾಯಕರಿಂದ ಬಿಜೆಪಿಗೆ ಬೆಂಬಲವನ್ನು ಸೂಚಿಸಲಾಗಿದೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಬಿಜೆಪಿಗೆ ವೋಟ್ ಹಾಕಿ ಕಾಂಗ್ರೆಸ್ಗೆ ಪಾಠ ಕಲಿಸುವ ವಾಗ್ದಾನವನ್ನು ಮಾಡಿದ್ದಾರೆ. ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪಗೆ ಬೆಂಬಲವನ್ನು ಸೂಚಿಸಲು ಈಗ ಮುಸ್ಲಿಂ ಮುಖಂಡರು ಸಜ್ಜಾಗಿದ್ದಾರೆ. ಒಂದ್ ಕಡೆ ಅಲ್ಪಸಂಖ್ಯಾತರಿಗೆ ದಾವಣಗೆರೆ ಟಿಕೆಟ್ ಮಿಸ್ ಆಗಿತ್ತು, ಸಮರ್ಥ ಶಾಮ್ನೂರಿಗೆ ಟಿಕೆಟ್ ಅನ್ನು ಕೊಡಲಾಗಿತ್ತು, ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅಲ್ಪಸಂಖ್ಯಾತರು ಸಿಡಿದಿದ್ದಾರೆ. ಬಿಜೆಪಿಗೆ ಬೆಂಬಲವನ್ನ ಕೊಡುವುದಕ್ಕೆ ಈಗ ತೀರ್ಮಾನವನ್ನು ಮಾಡಿದ್ದಾರೆ. 150ಕ್ಕೂ ಹೆಚ್ಚು ಮುಸ್ಲಿಂ ಮುಖಂಡರು ಬಿಜೆಪಿಗೆ ವೋಟ್ ಅನ್ನ ಹಾಕ್ತೀವಿ ಅಂತ ಈಗ ಒಂದು ರೀತಿಯಾಗಿ ವಾಗ್ದಾನವನ್ನ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಪಾಠವನ್ನ ಕಲಿಸಬೇಕು ಅಂತ. ದಾವಣಗೆರೆಯಲ್ಲಿ ಈ ಅಸಮಾಧಾನದ ಕಿಚ್ಚು ಸ್ಫೋಟವಾಗ್ತಾ ಇದೆ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಈ ಅಲ್ಪಸಂಖ್ಯಾತರು ಒತ್ತಾಯವನ್ನ ಮಾಡ್ತಾ ಇದ್ರು. ಈಗ ಆಕ್ರೋಶ ಭುಗಿಲೆದ್ದಿದೆ. ಕೆಲಸ ಮಾಡಿ ಸುಸ್ತಾಗ್ಬಿಟ್ಟಿವಿ. ಅಲ್ಪಸಂಖ್ಯಾತರಿಗೆ ಸೀಟ್ ಕೊಡ್ತೀನಿ ಅಂತ ಯಾರಿಗೂ ಕೊಟ್ಟಿಲ್ಲ. ಅವ್ರು ಭರವಸೆ ಕೊಟ್ಟಿದ್ರು, ಆದ್ರೆ ಕೊಟ್ಟಿಲ್ಲ. ನಮ್ಮ ಏರಿಯಾ ಇನ್ನು ಈ ಕಡೆ ಏರಿಯಾ ನೋಡ್ರಿ, ಆ ಕಡೆ ಏರಿಯಾ ನೋಡ್ರಿ, ಸಾಕಾಗ್ಬಿಟ್ಟೈತೆ. ನಾವು ಬಿಜೆಪಿ ಅವರು ಇಷ್ಟು ದಿವಸ ಆಯ್ತಲ್ಲ ನಮ್ ಶತ್ರು ಅಂತ ನಮ್ಗೆ ಹೆದರ್ಸಿ ಅವರು ಎಲ್ಲರೂ ಹೆದರ್ಸಿ ನಮ್ಗೆ ಎಂತೆಲ್ಲ ಮೂಲಿಗಿಟ್ಟಿದ್ರು. ನಾವು ಅದೆಲ್ಲ ಅವ್ರ ಶತ್ರು ಅಂತ ನಾವು ಹೆದರಬಾರ್ದು. ಅವ್ರಿಗೆ ನಾವು ತಂದು ನಮ್ ಏರಿಯಾನು ಇಂಪ್ರೂವ್ ಮಾಡ್ಕೋಬೇಕು, ನಮ್ ಕೆಲಸ ಮಾಡ್ಕೋಬೇಕು ಅಂತ ಈ ಸರಿ ಅವ್ರು ತಂದು ನಾವು ಗೆಲ್ಸೀವಿ ಇನ್ಶಾಲ್ಲ. ಕೆಲಸ ಮಾಡಿ.